ಹಾಯ್ ಫ್ರೆಂಡ್ಸ್, ನಾನು ವೇದ ಗೌಡ ಅಂತ. ನಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ, ಅಸಳೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಸಳೆ ಅಂದರೆ ಗೊತ್ತು ತಾನೇ? ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಮೊಸರಲ್ಲಿ ಅಂತ ನಾನೇ ತಿಳಿಸ್ಕೊಡ್ತೀನಿ. ಬನ್ನಿ. ಸೋರೆಕಾಯಿನ ಈ ರೀತಿ ಮೇಲೆ ಕೆಳಗೆ ಸಿಪ್ಪೆ ತೆಗೆದು ಒಳಗಡೆನೂ ಎಲ್ಲ ಇದನ್ನು ತೆಗೆದು ಎರೆದು ಈ ರೀತಿ ಇಟ್ಕೊಬೇಕು. ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡು ಇದನ್ನು ಒನ್ ಟೈಮ್ ವಾಶ್ ಮಾಡಬೇಕು. ನೀರಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿ, ನಾನು ಇಬ್ರಿಗೆ ಬೇಕಾದಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಕಾಯಿಗೆಲ್ಲ ಉಪ್ಪು ಹಿಡೀಲಿ, ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ನಾವು ಮಿಕ್ಸಿ ಖಾರ ಹರ್ಕೊಳ್ಳೋಣ. ಬನ್ನಿ, ಹೇಗೆ ಏನೇನು ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿ ಹಾಕಿ ಇದನ್ನು ನೆನೆಸಿಟ್ಕೊಬೇಕು. ಸ್ವಲ್ಪ ಜೀರಿಗೆ, ಕೊತ್ತಂಬರಿ, 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ, ಉರಿಗಡಲೆ ಅಂತಾರಲ್ಲ ಅದು, ಒಂದು ಚಿಟಿಕೆ ಅರಿಶಿನ, 2ರಿಂದ 3 ಕಾಳು ಮೆಣಸು. ಈ ರೀತಿ ಇದು ಇನ್ನೂ ಬೇಯ್ತಾ ಇದೆ. ಅಕ್ಕಿನೂ ನೆನ್ಕೊಳ್ತಾ ಇದೆ. ಸ್ವಲ್ಪ ಸೋರೆಕಾಯಿ ಬೇಯಿಸಿರ್ತೀವಲ್ಲ ಅದು ತೆಗೆದು ಹಾಕ್ಕೊಬೇಕು. ಆ ನಂತರ ಇಲ್ಲಿ ಅಕ್ಕಿ ಇದೆಯಲ್ಲ ಇದನ್ನು ಸೋಸ್ಕೊಂಡು ಇದ್ರೊಳಗಡೆ ಹಾಕ್ಕೊಬೇಕು. ನೆನ್ಸಕ್ಕೆ ಇಟ್ಟಿದ್ದೀವಲ್ಲ ಅದು. ಸ್ವಲ್ಪ ವಾಟರ್ನ ಆ್ಯಡ್ ಮಾಡೋಣ. ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಅವಾಗ ಹೇಳಿ ಯಾವ ಥರ ಇತ್ತು ಸಾಂಬಾರು ಅಂತ ಕಮೆಂಟ್ ಮಾಡಿ. ಈ ರೀತಿ ಪೇಸ್ಟ್ ಆಗಿರಬೇಕು. ಇದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸಾಂಬಾರು ಮಾಡೋಕ್ಕೆ ಒಂದು ಬೌಲ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಬೇಕು. 2 ಸ್ಪೂನ್ ಜೀರಿಗೆ ಹಾಕಬೇಕು. ನಾವು ಅಡುಗೆಗೆ ಜೀರಿಗೆ ಎಷ್ಟು ಉಪಯೋಗಿಸ್ಕೊತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಜೀರಿಗೆ. ಆ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು, ಕರಿಬೇವು. ಈ ಪೇಸ್ಟ್ನ ಒಗ್ಗರಣೆಗೆ ಹಾಕಬೇಕು. ಇದು ಬೆಂದಿದೆ ಅನಿಸುತ್ತೆ, ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೋಸ್ಕೊಂಡು ಅಷ್ಟರಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಅಷ್ಟರಲ್ಲಿ ಅದನ್ನು ಸೋಸ್ಕೊಂಡ್ಬಿಡೋಣ. ಈ ಸೋಸಿಟ್ಟಿರೋದನ್ನು ಕುದೀತಾ ಇರೋದ್ರೊಳಗಡೆ ಹಾಕೋಣ. ನೋಡಿ, ಈ ರೀತಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿ ಆರ್ಕೊಳ್ಬೇಕು. ಈ ರೀತಿ ಕುದೀತಾ ಇದಕ್ಕೆ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಬೇಕು. ಇದು ಮೊಸರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಕುದೀತಾ ಇರಲಿ ಇದು ಹೀಗೇನೆ. ನಾನು 1/4 ಲೀಟ್ರ್ ಮೊಸರು ತೊಗೊಂಬಂದಿದ್ದೀನಿ. ಇಬ್ಬರೇ ಇರೋದ್ರಿಂದ 1/4 ಲೀಟ್ರ್ ಸಾಕಾಗುತ್ತೆ ನಮಗೆ. ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಕಲಾಯಿಸೋಣ. ಈ ಥರ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಆರ್ಕೊಂಡ್ಮೇಲೆ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಆರ್ಕೊಂಡಿದೆ. ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಒಂದು 15 ನಿಮಿಷದಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಅಸಳೆ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡದೆ ನೀವು ಮಾಡ್ಕೊಂಡು ತಿನ್ನಿ. ಟೇಸ್ಟಿಯಾಗಿರುತ್ತೆ.